ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸೆಟ್ ಪರೀಕ್ಷೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಕೆಸೆಟ್ ಅಂತ ಅಂದರೆ ಏನು, ಕೆಸೆಟ್ ಪರೀಕ್ಷೆಯನ್ನು ಯಾರು ನಡೆಸ್ತಾರೆ, ಯಾರು ಈ ಕೆಸೆಟ್ ಪರೀಕ್ಷೆಯನ್ನು ಬರೆಯಬಹುದು, ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನು, ಏಜ್ ಲಿಮಿಟ್ ಎಷ್ಟಿರಬೇಕು, ಮತ್ತು ಯಾವ ಸಬ್ಜೆಕ್ಟ್ಗಳಲ್ಲಿ ಪರೀಕ್ಷೆ ತೆಗೆದುಕೊಳ್ಬಹುದು, ಹಾಗೆ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು, ಲಾಸ್ಟ್ ಡೇಟ್ ಯಾವಾಗ, ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕೆಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಮೀನ್ಸ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂತ ಹೇಳಿ. ಅಂದರೆ TET ಅಂತ ಹೇಳಿ ಏನು ಸ್ಕೂಲ್ ಲೆವೆಲ್ಗಳಲ್ಲಿ ನಾವು ಪಾಠ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆ ಏನಿರುತ್ತೆ, ಅದೇ ರೀತಿ ನಾವು ಕಾಲೇಜು ಮತ್ತು ಯೂನಿವರ್ಸಿಟೀಸ್ಗಳಲ್ಲಿ ನಾವು ಟೀಚ್ ಮಾಡಬೇಕು ಅಂತ ಅಂದರೆ ಈ ಕೆಸೆಟ್ನ ಅರ್ಹತೆಯನ್ನು ಪಡಿಬೇಕಾಗಿರುತ್ತೆ. ಇದರಲ್ಲಿ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜು ಅಥವಾ ಡಿಗ್ರಿ ಕಾಲೇಜ್ ಅಂತ ಏನಿರುತ್ತೆ ಅದರಲ್ಲಿ ಅವರು ಟೀಚ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಬಟ್ ಇದರಲ್ಲಿ ಒಂದು ಅಂಶ ಗಮನಿಸಬೇಕಾಗಿರೋದೇನಪ್ಪ ಅಂತ ಅಂದರೆ, ಜಸ್ಟ್ ಇದು ಎಲಿಜಿಬಿಲಿಟಿ ಟೆಸ್ಟ್ ಅಷ್ಟೇ. ಅಂದರೆ ಗೌರ್ನಮೆಂಟ್ ಅಪಾಯಿಂಟ್ ಮಾಡ್ಕೊಳ್ಳೋ ಥರ ಅಲ್ಲ. ಇದರಲ್ಲಿ ನೀವೇನಾದ್ರು ಎಲಿಜಿಬಿಲಿಟಿ ಆಯಿತು ಅಂತ ಅಂದರೆ ನೀವು ಎಲ್ಲಾದರೂ ಖಾಲಿ ವೇಕೆನ್ಸಿ ಇರ್ತಕ್ಕಂತಹ ಕಡೆ ನೀವು ಅಪ್ಲಿಕೇಶನ್ ಹಾಕಿ ಅಲ್ಲಿ ನೀವು ಜಾಬನ್ನು ಪಡ್ಕೋಬಹುದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ಆಗಿರ್ತಕ್ಕಂಥ ದಿನಾಂಕ ಬಂದು 22/7 ಅಂದರೆ ಜುಲೈ 22, 2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಂದರೆ ಲಾಸ್ಟ್ ಡೇಟ್ ಬಂದು 22 ಆಗಸ್ಟ್ 2024 ಇರುತ್ತೆ. ಅರ್ಜಿ ಹಾಕಿದ ಮೇಲೆ ಅದಕ್ಕೆ ಪೇಮೆಂಟ್ ಮಾಡೋದು 26 ಆಗಸ್ಟ್ 2024 ಅಂದರೆ 26 ಆಗಸ್ಟ್ಗೆ ಲಾಸ್ಟ್ ಆಗುತ್ತೆ. ಇನ್ನು ಇದರ ಪರೀಕ್ಷೆ ದಿನಾಂಕ ಬಂದು 24 ನವೆಂಬರ್ 2024 ಅಂದರೆ ಇದೇ ನವೆಂಬರ್ ತಿಂಗಳಲ್ಲಿ 24ನೇ ತಾರೀಕು ಅಂದರೆ ಭಾನುವಾರ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕನೇ ಹಾಕಬೇಕಾಗತ್ತೆ. ಯಾವುದಪ್ಪ ವೆಬ್ಸೈಟ್ ಅಂತ ಅಂದರೆ kea.kr.nic.in ಈ ವೆಬ್ಸೈಟಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗತ್ತೆ. ಕೆಸೆಟ್ ಎಕ್ಸಾಮ್ಸನ್ನು 41 ಸಬ್ಜೆಕ್ಟ್ಸಲ್ಲಿ ನಡೆಸ್ತಾರೆ. ಅಂದರೆ 41 ವಿಷಯಗಳಿಗೆ ಸಬ್ಜೆಕ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಯಾರ್ಯಾರೆಲ್ಲ PG ಕಂಪ್ಲೀಟ್ ಆಗಿದೆ ಅವರು ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗಿರ್ತಾರೆ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳೇನಪ್ಪ ಅಂತ ಅಂದರೆ, ಅಭ್ಯರ್ಥಿಗಳು UGC ಇಂದ ಮಾನ್ಯತೆ ಪಡೆದಿರತಕ್ಕಂತಹ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕು. ಜೊತೆಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿ ಅಂದರೆ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು 55% ಅಂಕಗಳನ್ನ ಪಡ್ಕೊಂಡಿರಬೇಕು. ಅಂದರೆ ಅದು ಫುಲ್ ರೌಂಡ್ ಫಿಗರ್ ಆಗಿರಬಾರ್ದು, 55ಕ್ಕಿಂತ ಜಾಸ್ತಿ ಇರಬೇಕು. ಜೊತೆಗೆ ಇನ್ನು ಅದರ್ ಕ್ಯಾಟಗರೀಸ್ ಅಂತ ಏನು ಹೇಳ್ತೀವಿ, ಹಿಂದುಳಿದ ವರ್ಗ ಅಂತ ಹೇಳಿ 3A 3B 2A 2B ಇಂಥವ್ರಿಗೆಲ್ಲ 50%ಅನ್ನು ತಗೊಂಡಿರಬೇಕಾಗಿರುತ್ತೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಅಕಸ್ಮಾತ್ ನಿಮ್ದು ಇನ್ನೂ ಸ್ನಾತಕೋತ್ತರ ಪದವಿ ಮುಗ್ದಿಲ್ಲ ಅಂದರೆ PG ಮುಗ್ದಿಲ್ಲ ಅಂದರೂ ಕೂಡ ಯಾರ್ಯಾರೆಲ್ಲ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ PGಯಲ್ಲಿ ಓದ್ತಾ ಇದ್ದೀರಾ ಅವರು ಕೂಡ ಎಕ್ಸಾಮ್ಸ್ ತೊಗೊಳ್ಳೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅಂತ ಅಂದರೆ ನೀವು ಏನು ಎಕ್ಸಾಮ್ ಬರೆದು ಎಲಿಜಿಬಲ್ ಆದರೂ ಕೂಡ ಅದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಅಂದರೆ, ನೀವು ಎಕ್ಸಾಮ್ ಬರೆದು ಅದು ಏನು ರಿಸಲ್ಟ್ ಅನೌನ್ಸ್ ಆಗುತ್ತೆ, ರಿಸಲ್ಟ್ ಅನೌನ್ಸ್ ಆಗಿ 2 ವರ್ಷದೊಳಗಾಗಿ ನೀವು ಏನು ಇವಾಗ PG ಮಾಡ್ತಿದ್ದೀರಾ ಆ ಕೋರ್ಸಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ವಿತ್ ಎಲಿಜಿಬಲ್ ಪರ್ಸೆಂಟೇಜ್, ಆ ಒಂದು ಎಲಿಜಿಬಿಲಿಟಿ ಪ್ರಕಾರ ನೀವೇನಾದರೂ ಎಕ್ಸಾಮ್ಸಲ್ಲಿ ಪಾಸ್ ಆಗಿದ್ದರೆ ನಿಮಗೆ ಈ ಒಂದು ಕೆಸೆಟ್ ಎಕ್ಸಾಮ್ಸ್ದು ಎಲಿಜಿಬಿಲಿಟಿ ಕೂಡ ಹಾಗೆ ಮುಂದುವರಿಯುತ್ತೆ. ಇನ್ ಕೇಸ್ ಏನಾದರೂ ನೀವು ಅಲ್ಲಿ ಫೇಲ್ ಆಗಿತ್ತು ಅಥವಾ 55 ಅಥವಾ 50%ಗಿಂತ ಕಡಿಮೆ ಎಲಿಜಿಬಿಲಿಟಿ ಆಗಿದ್ರಿ ಅಂತ ಅಂದರೆ ಆವಾಗ ನಿಮ್ಮ ಕೆಸೆಟ್ ಅರ್ಹತೆ ಏನಿರುತ್ತೆ ಅದನ್ನು ಕೂಡ ರದ್ದು ಮಾಡಲಾಗುತ್ತೆ. ಮತ್ತು ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ ಅಂದರೆ ಏನು MA MCom MScನಲ್ಲಿ ಯಾವ ವಿಷಯದಲ್ಲಿ ಅವರು ಎಕ್ಸಾಮ್ಸನ್ನು ತಗೊಂಡಿರ್ತಾರೋ ಅದೇ ವಿಷಯದಲ್ಲಿ ಕೂಡ ಈ ಕೆಸೆಟ್ ಎಕ್ಸಾಮ್ಸನ್ನು ತಗೋಬೇಕು. ಇನ್ ಕೇಸ್ ಯಾರಾದರೂ 1991 ಸೆಪ್ಟೆಂಬರ್ 19 ಒಳಗಡೆ ಈ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದರೆ ಮತ್ತು ಜೊತೆಗೆ PhD ಪದವಿಯನ್ನು ಕೂಡ ಮಾಡಿದರೆ ಅವರಿಗೆ ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳೋದಕ್ಕೆ 55% ಬದಲಾಗಿ 50%ಗೆ ಎಲಿಜಿಬಲನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ 5% ರಿಲ್ಯಾಕ್ಸೇಷನ್ನ ಕೊಡ್ತಾರೆ. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಅಂದರೆ ಏನು ಜನರಲ್ ಕ್ಯಾಟಗರಿಯನ್ನು ಹೊರತುಪಡಿಸಿ ಇನ್ನು ಮೀಸಲಾತಿಯನ್ನು ಏನು ಪಡಿಬೇಕು ಅಂತ ಇಚ್ಛೆ ಪಡ್ತಾರೆ ಆ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೇ ಅವರ ಕ್ಯಾಟಗರಿ ಯಾವುದಕ್ಕೆ ಅವರು ಸೇರ್ತಾರೆ, SCನ STನ ಕ್ಯಾಟಗರಿ 1 3Aನ 3Bನ 2Aನ 2Bನ ಅಂತ ಹೇಳಿ ನೀಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ ಒಂದು ಜಾತಿ ಪ್ರಮಾಣ ಪತ್ರ ಅಂತ ಏನಿರುತ್ತೆ ಅದನ್ನು ಕೂಡ ಅವರು ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂತ ಅಂದರೆ ಆ ಒಂದು ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡ್ತಾರೆ.
ಇನ್ನು ಔಟ್ ಆಫ್ ಸ್ಟೇಟಿಂದ ಬಂದಿರತಕ್ಕಂಥ ಯಾರಾದರೂ ಅಭ್ಯರ್ಥಿಗಳು KCET ಎಕ್ಸಾಮ್ಸ್ ತೊಗೋಬೇಕು ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ. ಜೊತೆಗೆ ಅವರು ಕೂಡ ಕನಿಷ್ಠ 55% ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿದ್ರೆ ಮಾತ್ರ ಅವ್ರಿಗೆ ಈ ಒಂದು ಎಕ್ಸಾಮ್ಸ್ಗೆ ಎಲಿಜಿಬಿಲಿಟಿ ಸಿಗುತ್ತೆ. ಇನ್ನು ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತ ಅಂದರೆ, ಈ ಒಂದು ಅಭ್ಯರ್ಥಿತನ ತಾತ್ಕಾಲಿಕ ಅಂತ ಅಂದರೆ ಈಗ ಏನಾದರೂ KCET ಎಕ್ಸಾಮ್ಸಲ್ಲಿ ಅವರಿಗೆ ಎಲಿಜಿಬಿಲಿಟಿ ಬಂತು ಅಂದ ತಕ್ಷಣ ಅವರು ಗೌರ್ಮೆಂಟ್ ಜಾಬ್ಗೆ ಎಲಿಜಿಬಲ್ ಆಗ್ತಾರೆ ಅಂತ ಅಲ್ಲ. ಜಸ್ಟ್ ಇದು ಏನು ಅಂದರೆ ಎಲಿಜಿಬಿಲಿಟಿ ಅಂತ ಅಷ್ಟೇನೆ. ಅಂದರೆ ನೀವು ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಸನ್ನು ಇಟ್ಕೊಂಡು ನೀವು ಬೇರೆ ಎಲ್ಲಾದರೂ ಗೌರ್ನಮೆಂಟ್ ಏಡೆಡ್ ಸ್ಕೂಲಲ್ಲೋ ಅಥವಾ ಗೌರ್ನಮೆಂಟ್ ಕಾಲೇಜ್ಗಳಲ್ಲೋ ಅಥವಾ ಏಡೆಡ್ ಕಾಲೇಜ್ಗಳಲ್ಲಿ ಅಥವಾ ಯೂನಿವರ್ಸಿಟೀಸ್ಗಳಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಅಲ್ಲಿ ನೀವು ಜಾಬ್ ಮಾಡೋದಕ್ಕೆ ಅರ್ಹತೆಯನ್ನು ಪಡೆಯೋದೇ ಹೊರತು ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಡೈರೆಕ್ಟ್ ಸೆಲೆಕ್ಷನ್ಸ್ ಆಗೋದಿಲ್ಲ. ಬಟ್ ಏನಂತ ಅಂದರೆ, ನೀವು ಗೌರ್ಮೆಂಟಿಂದ ಏನಾದರೂ ಇವಾಗ ಕಾಲ್ಫರ್ ಮಾಡ್ತಾರೆ ಟೀಚರ್ಸ್ಗೆ ತೊಗೊಳ್ತೀವಿ ಅಂತ ಹೇಳಿ ಕಾಲೇಜು ಅಥವಾ ಸ್ಕೂಲ್ಸ್ಗೆ, ಆ ಒಂದು ಟೈಮಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರ, ಡೈರೆಕ್ಟಾಗಿ ನೀವು ಎಕ್ಸಾಮ್ಸ್ಗೆ ಅಪಿಯರ್ ಆಗ್ಬೋದಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಅಂತ ಅಂದರೆ, ಇವಾಗ ಒಂದು ಅಭ್ಯರ್ಥಿಗೆ ಒಂದೇ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋವಂಥ ಅವಕಾಶ ಇರುತ್ತೆ. ಒಂದು ಏನು ಸಬ್ಜೆಕ್ಟ್ ಅವರು ಸ್ಟಡಿ ಮಾಡಿರ್ತಾರೆ, ಇಲ್ಲಿ ಸೇಮ್ ಸಬ್ಜೆಕ್ಟಲ್ಲಿ ಅವರು ಎಕ್ಸಾಮ್ಸನ್ನು ತೊಗೋಬೇಕಾಗಿರುತ್ತೆ. ಇನ್ ಕೇಸ್ ಯಾರಾದರೂ ಡಬಲ್ ಮಾಡಿರ್ತಾರೆ ಅಂತ ಅಂದರೆ, ಅವರು ಈ ಸಲ ಒಂದು ಎಕ್ಸಾಮ್ಸನ್ನು ತೊಗೋಬೋದು, ಅಂದರೆ ಒಂದು ಸಬ್ಜೆಕ್ಟಲ್ಲಿ, ಇನ್ನು ಅದಾದಮೇಲೆ ನೆಕ್ಸ್ಟ್ ಇಯರ್ಗೆ ಇನ್ನೊಂದು ಸಬ್ಜೆಕ್ಟಲ್ಲಿ ಎಕ್ಸಾಮ್ಸನ್ನು ತೊಗೋಬೋದಾಗುತ್ತೆ. ಬಟ್ ಒಂದು ಸಲ ಒಂದು ಸಬ್ಜೆಕ್ಟಲ್ಲಿ ಎಲಿಜಿಬಿಲಿಟಿ ಬಂದ ಮೇಲೆ ಅವರು ಮತ್ತೆ ಸೇಮ್ ಸಬ್ಜೆಕ್ಟಲ್ಲಿ ಎಕ್ಸಾಮ್ಸನ್ನು ಬರೆಯೋ ಹಾಗಿಲ್ಲ. ಇನ್ನು ವಯೋಮಿತಿ ನೋಡೋದಾದರೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತಗೊಳ್ಳೋದಕ್ಕೆ ಯಾವುದೇ ಗರಿಷ್ಠ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಇಲ್ಲ. ನೀವು ಎಷ್ಟು ವರ್ಷ ವಯಸ್ಸಾಗಿದ್ರೂ ಕೂಡ ನೀವು ಎಕ್ಸಾಮ್ಸನ್ನು ತೊಗೋಬೋದು. ಇನ್ನು ವಿನಾಯಿತಿ ನೋಡೋದಾದರೆ, ಯಾರಾದರೂ 1989ಕ್ಕಿಂತ ಮುಂಚಿತವಾಗಿ UGC ನೆಟ್ ಅಥವಾ CSIR ನೆಟ್ಟು ಅಥವಾ JRF ಎಕ್ಸಾಮ್ಸಲ್ಲಿ ಪಾಸಾಗಿದ್ದರೆ ಅವ್ರಿಗೆ KCET ಎಕ್ಸಾಮನ್ನು ಬರೆಯೋದ್ರಿಂದ ವಿನಾಯಿತಿ ಇದೆ. ಜೊತೆಗೆ 2002 ಜೂನ್ 1ಕ್ಕಿಂತ ಮೊದಲೇ ಯಾರಾದರೂ ಈ ಒಂದು ಎಕ್ಸಾಮ್ಸಲ್ಲಿ ಪಾಸಾಗಿದ್ದರೂ ಕೂಡ ಅವ್ರಿಗೂ ಕೂಡ ಮತ್ತೆ KCET ಎಕ್ಸಾಮ್ಸನ್ನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ 2002ರ ನಂತರ ಯಾರು ಎಕ್ಸಾಮ್ಸ್ ಬರೀತಾರೆ ಅವ್ರಿಗೆ ಈ ಒಂದು ಕರ್ನಾಟಕದಲ್ಲಿ ಮಾತ್ರ ಅವರು ಯಾವುದೇ ಒಂದು ಕಾಲೇಜು ಅಥವಾ ಸ್ಕೂಲ್ಸ್ಗಳಲ್ಲಿ ಟೀಚ್ ಮಾಡೋದಕ್ಕೆ ಅರ್ಹರಾಗಿರ್ತಾರೆ. ಪರೀಕ್ಷಾ ಶುಲ್ಕದ ಬಗ್ಗೆ ತಿಳ್ಕೊಳ್ಳೋದಾದರೆ, ಸಾಮಾನ್ಯ ವರ್ಗ ಮತ್ತು 2A 2B 3A 3B ಅವರಿಗೆಲ್ಲ 1000 ರೂಪೀಸ್ ಇರುತ್ತೆ. ಇನ್ನು ಪ್ರವರ್ಗ 1 SC ST ಅವರಿಗೆಲ್ಲ 700 ರೂಪೀಸ್ ಇರುತ್ತೆ. ಇದನ್ನು ಆನ್ಲೈನ್ ಮುಖಾಂತರ ಮಾತ್ರ ನೀವು ಪೇ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿಯ ಮನಿ ಆರ್ಡರು, ಡಿಮ್ಯಾಂಡ್ ಡ್ರಾಫ್ಟು ಈ ಥರ ಯಾವುದೇ ಒಂದು ಚಲನ್ ಮೂಲಕ ನೀವು ಏನಾದ್ರು ಪೇ ಮಾಡಿದ್ರೆ ಅದನ್ನು ಅವರು ಆಕ್ಸೆಪ್ಟ್ ಮಾಡಲ್ಲ. ಹಾಗೆ ಒಂದು ಸಲ ನೀವು ಅಮೌಂಟ್ ಪೇ ಆದಮೇಲೆ ಯಾವುದೇ ಕಾರಣಕ್ಕೂ ಅವರು ಅದನ್ನು ರಿಟರ್ನ್ ಕೊಡೋದಿಲ್ಲ. ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕದ ಬಗ್ಗೆ ತಿಳ್ಕೊಳ್ಳೋದಾದರೆ, KCET ಎಕ್ಸಾಮ್ಸು 2 ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರುತ್ತೆ. 2 ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಈ ಎಕ್ಸಾಮ್ಸನ್ನು 24/11/2024 ಅಂದರೆ ನವೆಂಬರ್ 24ನೇ ತಾರೀಕು ಇದನ್ನು ನಡೆಸ್ತಾರೆ. ಇನ್ನು 2 ಪ್ರಶ್ನೆ ಪತ್ರಿಕೆಗಳನ್ನ ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕಾಗತ್ತೆ. ಪ್ರಶ್ನೆ ಪತ್ರಿಕೆ 1ರಲ್ಲಿ 50 ಪ್ರಶ್ನೆ ಇರುತ್ತೆ ಮತ್ತು 100 ಅಂಕ, ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಇನ್ನು 2ನೇ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿರುತ್ತೆ, 200 ಅಂಕಗಳಿಗೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ಅಂದರೆ ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಹೇಳಿ. ಸೊ ಇದು 3 hours ಎಕ್ಸಾಮ್ಸ್ ಇರುತ್ತೆ. 10 ಗಂಟೆಗೆ ಸ್ಟಾರ್ಟ್ ಆದರೆ 1 ಗಂಟೆಗೆ ಮುಗಿಯುತ್ತೆ. ಸೊ 1 ಗಂಟೆವರೆಗೂ ಯಾರನ್ನು ಕೂಡ, ಅಂದರೆ ನೀವು ಒಂದು ಸಲ ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರಾ ಅಂತ ಅಂದರೆ 1 ಗಂಟೆ ಮುಗಿಯೋವರೆಗೂ ನೀವು ಹೊರಗಡೆ ಬರೋ ಹಾಗಿಲ್ಲ ಅಂತ. ಕ್ವಶನ್ ಪೇಪರ್ 1 ಇರುತ್ತೆ, ಅದು ಒಂದು ಜನರಲ್ ಕ್ವಶನ್ ಪೇಪರು. ಅದರಲ್ಲಿ 50 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಏನು ಅಂದರೆ ಜನರಲ್ ನಾಲೆಜು ಮತ್ತು ಥಿಂಕಿಂಗ್ ಎಬಿಲಿಟೀಸ್ ಏನಿರುತ್ತೆ, ಅಂದರೆ ಅದು ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ನಿಮ್ಮ ಸ್ಕಿಲ್ಸ್ ಏನಿರುತ್ತೆ ಅದನ್ನು ನೀವು ಟೆಸ್ಟ್ ಮಾಡೋದಕ್ಕೋಸ್ಕರ ಆ ಒಂದು ಕ್ವಶನ್ ಪೇಪರ್ಸನ್ನು ಸೆಟ್ ಮಾಡಿರ್ತಾರೆ. ಇನ್ನು ಪೇಪರ್ 2ನಲ್ಲಿ ನಾವು ಅಭ್ಯರ್ಥಿ ಆಯ್ಕೆ ಮಾಡಿದ ವಿಷಯ ಅಂತಂದರೆ, ನೀವು ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿರ್ತೀರ ಆ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಎಕ್ಸಾಮ್ಸ್ ಆಗಿರುತ್ತೆ. ಅದರಲ್ಲಿ 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಹಾಗಾಗಿ ಟೋಟಲ್ 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗಿರುತ್ತೆ. ಈ ಒಂದು ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನೂ ಕೂಡ OMR ಹಾಳೆಯಲ್ಲೇ ಬರೀಬೇಕಾಗಿರುತ್ತೆ. ಯಾವುದೇ ರೀತಿಯ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಇದು ಆಬ್ಜೆಕ್ಟಿವ್ ಎಕ್ಸಾಮ್ಸ್ ಆಗಿರುತ್ತೆ. ಇನ್ನು KCET ಎಕ್ಸಾಮ್ಸಲ್ಲಿ ಎಲಿಜಿಬಲ್ ಆಗಬೇಕು ಅಂತ ಅಂದರೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಸೇರಿ ಜನರಲ್ ಕ್ಯಾಟಗರಿಯವರಿಗೆ 40 ಮಾರ್ಕ್ಸ್ ತೆಗಿಬೇಕಾಗಿರುತ್ತೆ. 40% ಬರಬೇಕಾಗಿರುತ್ತೆ. ಇನ್ನು ಅದರ್ ಕ್ಯಾಟಗರೀಸ್ ಏನಿರ್ತಾರೆ ಅವರಿಗೆ 35% ಕಂಪಲ್ಸರಿ ತೆಗಿಲೇಬೇಕಾಗಿರುತ್ತೆ, 2 ಕ್ವಶನ್ ಪೇಪರ್ಸಿಂದ ಸೇರಿ. ಸೊ ಯಾರು ಈ ಒಂದು ಜನರಲ್ ಕ್ಯಾಟಗರಿಯವರು 40% ಮತ್ತು ಅದರ್ ಕ್ಯಾಟಗರಿಯವರು 35% ತೆಗಿತಾರೆ, ಅವರೆಲ್ಲರೂ ಕೂಡ ಈ ಒಂದು KCET ಎಕ್ಸಾಮ್ಸಲ್ಲಿ ಎಲಿಜಿಬಲ್ ಆಗ್ತಾರೆ. ಇನ್ನು ಅದಕ್ಕಿಂತ ಜಾಸ್ತಿ ತೆಗೆದರೆ ಅವರನ್ನು ಮೆರಿಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡ್ತಾರೆ.
ಇನ್ನು KCET ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ನ ಏನು ವೆಬ್ಸೈಟ್ ಇದೆ kea.car.nic.in ಆ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಕ್ವಶನ್ ಪೇಪರ್ ಬಂದು ಕನ್ನಡ ಮತ್ತು ಇಂಗ್ಲೀಷ್ 2 ವರ್ಷನಲ್ಲಿ ಇರುತ್ತೆ. ಇನ್ ಕೇಸ್ ಕನ್ನಡದಲ್ಲಿ ಏನಾದರೂ ನಿಮಗೆ ಡೌಟ್ ಆಯಿತು ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಪರಿಗಣಿಸ್ಬೋದಾಗಿರುತ್ತೆ. ಇನ್ನು ಈ ಒಂದು KCET ಎಕ್ಸಾಮ್ಸನ್ನು ಏನು 41 ಸಬ್ಜೆಕ್ಟಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ, ಆ ಒಂದು 41 ಸಬ್ಜೆಕ್ಟ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಗಮನಿಸ್ಬೋದು. ಅಂದರೆ ವಾಣಿಜ್ಯ ಶಾಸ್ತ್ರ ಅಂದರೆ ಏನು ಕಾಮರ್ಸ್ ಇರುತ್ತೆ, ಅದು ಒಂದು ಆಂಗ್ಲ ಭಾಷೆ. ಅಂದರೆ ಈ ಒಂದು ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದೆಲ್ಲ ಒಂದು ಇಂಗ್ಲೀಷ್ ಇದರಲ್ಲಿ ವರ್ಷನಲ್ಲೇ ಇರುತ್ತೆ. ಇನ್ನು ಕನ್ನಡ ಬಂದು ಕನ್ನಡ ಭಾಷೆಯಲ್ಲಿರುತ್ತೆ. ಅರ್ಥಶಾಸ್ತ್ರ ಒಂದು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತೆ. ಇಂಗ್ಲೀಷ್ ಬಂದು ಇಂಗ್ಲೀಷಲ್ಲೇ ಇರುತ್ತೆ. ಇನ್ನು ರಾಜ್ಯಶಾಸ್ತ್ರ, ಇತಿಹಾಸ, ಹಿಂದಿ ಈ ರೀತಿ ಏನು 41 ಸಬ್ಜೆಕ್ಟ್ಸ್ ಇರುತ್ತೆ ಅದು ಕೆಲವೊಂದು ಕನ್ನಡ ಆ್ಯಂಡ್ ಇಂಗ್ಲೀಷ್ 2 ವರ್ಷನಲ್ಲಿ ಇರುತ್ತೆ, ಕೆಲವೊಂದು ಮಾತ್ರ ಕಂಪಲ್ಸರಿ ಇಂಗ್ಲೀಷ್ ವರ್ಷನಲ್ಲೇ ಇರುತ್ತೆ. ಸೊ ಹಾಗಾಗಿ ನೀವು ಆಯ್ಕೆ ಮಾಡಬೇಕಾದಾಗ ನೀವು ಆ ಒಂದು ಏನು ಯಾವ ಮೀಡಿಯಮಲ್ಲಿ ಬರೀತೀರಾ ಏನು ಅನ್ನೋದನ್ನು ಕರೆಕ್ಟಾಗಿ ಚೂಸ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಬ್ಬರು ಏನು ಅಂದ್ಕೊಳ್ತಾರೆ, ಈಗ ಅವರು ಓದಿರ್ತಕ್ಕಂಥ ವಿಷಯಗಳು ಕೊಟ್ಟಿರ್ತಕ್ಕಂಥ 41 ಸಬ್ಜೆಕ್ಟ್ಸಲ್ಲಿ ಇರೋದಿಲ್ಲ. ಅಂಥವ್ರು ಏನು ಮಾಡಬಹುದು ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಇಲ್ಲಿ ನೋಟಿಫಿಕೇಷನ್ಸಲ್ಲಿ ಇರುತ್ತೆ. ಈ ಒಂದು ಮ್ಯಾಥ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಾದರೆ ಸ್ಟ್ಯಾಟಿಸ್ಟಿಕ್ಸು, ಅಪ್ಲೈಡ್ ಮ್ಯಾಥು ಇದನ್ನೆಲ್ಲ ನಾವು ಮ್ಯಾಥ್ ರಿಲೇಟೆಡ್ ಏನಿರುತ್ತೆ ಎಕ್ಸಾಮು ಆ ಒಂದು ಎಕ್ಸಾಮ್ಸನ್ನು ಚೂಸ್ ಮಾಡ್ಕೋಬೋದಾಗುತ್ತೆ. ಇನ್ನು ಅರ್ಥಶಾಸ್ತ್ರ ಅಂತ ತೊಗೊಂಡ್ರೆ ಕೋಆಪ್ರೇಷನ್ನು ಮತ್ತು ಎಕನಾಮಿಕ್ಸ್ ಇದೆಲ್ಲ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಇನ್ನು ಮ್ಯಾನೇಜ್ಮೆಂಟು ಸಂಬಂಧಪಟ್ಟಿದ್ದೆಲ್ಲ ಒಂದರಲ್ಲಿ ಬರುತ್ತೆ. ಇನ್ನು ಕನ್ನಡ ಸಾಹಿತ್ಯ, ಜನಪದ ಸಾಹಿತ್ಯ ಇದೆಲ್ಲ ಒಂದು ಕ್ಯಾಟಗರಿ. ಭೌತಶಾಸ್ತ್ರ, ಎಲೆಕ್ಟ್ರಾನಿಕ್ಸು ಮತ್ತು ಆಸ್ಟ್ರೋನಮಿ, ಆಸ್ಟ್ರೋಫಿಸಿಕ್ಸ್ ಇದೆಲ್ಲ ಒಂದು ಕ್ಯಾಟಗರಿ. ಇನ್ನು ರಾಸಾಯನಿಕ ಶಾಸ್ತ್ರ ಮತ್ತು ಪರಿಸರ ರಸಾಯನಶಾಸ್ತ್ರ, ಸಾಗರ ರಸಾಯನಶಾಸ್ತ್ರ ಇದೆಲ್ಲ ಒಂದು ಕ್ಯಾಟಗರಿ. ಪುರಾತತ್ವಶಾಸ್ತ್ರ ಅಥವಾ ಆರ್ಕಿಯಾಲಜಿ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಒಂದು ಕ್ಯಾಟಗರಿ. ಇನ್ನು ಮಹಿಳಾ ಅಧ್ಯಯನ, ಗ್ರಾಮೀಣ ಅಭಿವೃದ್ಧಿ, ಸಮಾಜ ವಿಜ್ಞಾನ ಈ ಥರದ್ದೆಲ್ಲ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಅದನ್ನು ನೀವು ಎಕ್ಸಾಮ್ಸನ್ನು ಆಯ್ಕೆ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ನೋಡಿ ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಅಂತ ನೋಡೋದಾದರೆ 12 ಎಕ್ಸಾಮ್ ಸೆಂಟರ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಯಾವುದು ಹತ್ರ ಆಗುತ್ತೆ ಅಥವಾ ಕನ್ವೀನಿಯೆಂಟ್ ಆಗಿರುತ್ತೆ ಆ ಒಂದು ಎಕ್ಸಾಮ್ ಸೆಂಟರ್ಸನ್ನು ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಅದು ಕೆಲವೊಂದು ವಿಷಯಗಳಿಗೆ ಮಾತ್ರ, ಇನ್ನೂ ಕೆಲವೊಂದು ವಿಷಯಗಳಿಗೆ ಬೆಂಗಳೂರನ್ನು ಮಾತ್ರನೇ ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನೀಟಾಗಿ ನೋಟಿಫಿಕೇಷನ್ಸಲ್ಲಿ ನೋಡಿ ಓದ್ಕೊಂಡು ಎಕ್ಸಾಮ್ ಸೆಂಟರ್ಸನ್ನು ಚೂಸ್ ಮಾಡ್ಕೊಳ್ಳಿ. ಇನ್ನು ಅರ್ಜಿ ಸಲ್ಲಿಕೆ ವಿಧಾನ ನೋಡೋದಾದರೆ ಇದನ್ನು ವೆಬ್ಸೈಟ್ ಮೂಲಕನೇ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಮತ್ತು ಏನು ಅರ್ಜಿ ಸಲ್ಲಿಸಬೇಕಾಗಿರುವಾಗ ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಡಾಕ್ಯುಮೆಂಟ್ಸನ್ನು ನೀವು JPEG ಫಾರ್ಮೇಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಿಗ್ ಫೈಲ್ಸನ್ನು ಅವರು ಅಲೋ ಮಾಡೋದಿಲ್ಲ ಮತ್ತು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಇನ್ನು ಸಾಮಾನ್ಯ ಸೂಚನೆ ನೋಡೋದಾದರೆ ನಿಮಗೆ ಅಡ್ಮಿಷನ್ ಟಿಕೆಟ್ಸ್ ಅಂದರೆ ಹಾಲ್ ಟಿಕೆಟ್ ಎಲ್ಲ ನೀವು ಏನು ಒಂದು ವೆಬ್ಸೈಟ್ ಇರುತ್ತೆ KEA ವೆಬ್ಸೈಟು ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಬಟ್ ಅವರು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೋಸ್ಟಲ್ ಮುಖಾಂತರ ನಿಮ್ಮ ಮನೆ ಅಡ್ರೆಸ್ಸಿಗೆ ಕಳಿಸೋದಾಗಲಿ ಅದು ಯಾವುದೂ ಇಲ್ಲ. ನೀವೇ ಆವಾಗವಾಗ ಚೆಕ್ ಮಾಡಿ ಹಾಲ್ ಟಿಕೆಟನ್ನು ವೆಬ್ಸೈಟಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಇನ್ ಕೇಸ್ ನೀವೇನಾದರೂ ತಪ್ಪಾಗಿ ಆನ್ಸರ್ ಮಾಡಿದರೂ ಕೂಡ ಪ್ರಾಬ್ಲಮ್ ಇಲ್ಲ, ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕ್ಸನ್ನು ಡಿಡಕ್ಟ್ ಮಾಡೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಕಂಪಲ್ಸರಿ ಆಗಿರ್ತಕ್ಕಂಥ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೈ ಗಡಿಯಾರ ಅಂದರೆ ವಾಚ್ ಆಗಲಿ, ಕ್ಯಾಲ್ಸಿ ಆಗಲಿ ಯಾವುದನ್ನು ಕೂಡ ಎಕ್ಸಾಮ್ ಹಾಲ್ಗೆ ಅಲೋ ಮಾಡೋದಿಲ್ಲ. ವೈಟ್ನರ್ ಯೂಸ್ ಮಾಡೋ ಹಾಗಿಲ್ಲ, ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಇನ್ನು ಎಕ್ಸಾಮ್ಸು ಆದಮೇಲೆ ರಿಸಲ್ಟು ಕೂಡ ನಿಮಗೆ ಆ ಒಂದು ಪ್ರಾಧಿಕಾರದ ವೆಬ್ಸೈಟ್ ಏನಿರುತ್ತೆ ಅಲ್ಲಿ ಅವರು ಅನೌನ್ಸ್ ಮಾಡ್ತಾರೆ. ನೀವು ಅದನ್ನು ನಿಮ್ಮ ಏನು ರಿಜಿಸ್ಟ್ರೇಷನ್ ID ಇರುತ್ತೆ ಅದನ್ನು ಹಾಕಿ ನಿಮ್ಮ ರಿಸಲ್ಟನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಅವರು ಪರ್ಸ್ನಲ್ಲಾಗಿ ನಿಮಗೆ ಮಾರ್ಕ್ಸನ್ನು ಕಳಿಸೋದಾಗಲಿ ಅಥವಾ ಮಾರ್ಕ್ ಶೀಟನ್ನು ಕಳಿಸೋದಾಗಲಿ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಸೆಸ್ಸು ಇರೋದಿಲ್ಲ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನಿಮಗೆ ಈ ನೋಟಿಫಿಕೇಷನ್ಸಲ್ಲಿ ಲಾಸ್ಟಲ್ಲಿ ಅಡ್ರೆಸ್ ಇದೆ, ಆ ಅಡ್ರೆಸ್ಗೆ ನೀವು ಕಾಲ್ ಮಾಡಿ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ, ಹಾಗೆ ಸಪೋರ್ಟ್ ಮಾಡಿ. ಮುಂದೆ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಜಾಬ್ ನೋಟಿಫಿಕೇಷನ್ಸು ಹಾಗೆ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.